ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ನಿಮ್ಮೆಲ್ಲರಿಗೂ ಹಸಿರು ಬದನೆಕಾಯಲ್ಲಿ ವಿಶೇಷವಾಗಿ ಗೊಜ್ಜುಗಳನ್ನ ಮಾಡೋದು ಹೆಚ್ಚು. ಅಂಥದ್ದೇ ಒಂದು ಸಿಂಪಲ್ ಗೊಜ್ಜನ್ನು ಹೇಳ್ಕೊಡ್ತಾ ಇದ್ದೀನಿ. ರಸವಾಂಗಿ ಅಂತ ಕೂಡ ಕರೀತಾರೆ. ಸಿಂಪಲ್ ಇಂಗ್ರೀಡಿಯೆಂಟ್ಸು ಜಾಸ್ತಿ ಏನು ಹಾಕದೆ ಮಾಡುವಂಥ ಈ ಗೊಜ್ಜು ಅದ್ಭುತವಾಗಿರುತ್ತೆ ರುಚಿ ಸ್ನೇಹಿತರೆ. ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋ ಅಂಥ ಈ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಹಸಿರು ಬದನೆಕಾಯಿಯಲ್ಲಿ ಯಾವುದೇ ಒಂದು ಅಡುಗೆ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನೋಡೋಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ಕೊಳ್ತಾ ಇದ್ದರೆ ಗೊಜ್ಜು ರೆಸಿಪಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನ್ನ ಎಲ್ಲ ವೀಡಿಯೋಗಳು ನಿಮ್ಮನ್ನು ಬೇಗ ತಲುಪುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ. ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಮಕ್ಕಳು ಇಂದ ಹಿಡಿದು ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿ ಇದು. ಸೊ ನೋಡ್ಕೊಂಬಿಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ನಾನು ಒಂದು 1/4 kg ಹಸಿರು ಬದನೆಕಾಯಿನ ಉಪಯೋಗಿಸಿದ್ದೀನಿ. ಇದೇ ಬದನೆಕಾಯಿ ಉಪಯೋಗಿಸ್ಕೋಬೇಕು, ಒಂಥರ ವಿಶೇಷವಾಗಿ ಇರುತ್ತೆ ರುಚಿ. 1/4 kg ಹಸಿರು ಬದನೆಕಾಯಿನ ಎಳೆದಾಗಿರೋದನ್ನು ಸೆಲೆಕ್ಟ್ ಮಾಡಿ ತೊಳ್ಕೊಂಡು ಸಣ್ಣದಾಗಿ ಹೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ಈ ಒಂದು ಗೊಜ್ಜಿಗೆ ನಾನು ಹುಣಸೆ ಹಣ್ಣನ್ನು ಉಪಯೋಗಿಸ್ತಾ ಇಲ್ಲ, ಟೊಮೆಟೊ ಉಪಯೋಗಿಸ್ತಾ ಇದ್ದೀನಿ. 2 ಹಣ್ಣು ಟೊಮೆಟೊನ ಉಪಯೋಗಿಸ್ತೀನಿ. ಟೊಮೆಟೊ ಉಪಯೋಗಿಸಿದ್ರೆ ನೀವು ಹುಣಸೆ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಎಲ್ಲ ತೊಳ್ಕೊಂಡು ಸಣ್ಣ ಹೋಳ್ನಾಗಿ ಇಟ್ಕೊಂಡಿದ್ದೀನಿ. ಮೊದಲು ಇದನ್ನು ಬೇಯಿಸ್ಕೊಂಬಿಡೋಣ. ಈಗ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ ಮತ್ತು ಇಂಗಿನ ಒಗ್ಗರಣೆ ಕೊಡ್ತೀನಿ. ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಹೆಚ್ಚಿರೋ ಬದನೆಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಚಿಮುಕ್ಸ್ಕೊಂಡು ಬೇಯಿಸ್ಕೊಳ್ತೀನಿ. ಬದನೆಕಾಯಿ ಇದು ಬೇಗನೆ ಬೆಂದೋಗುತ್ತೆ, ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಚೂರು ನೀರು ಚಿಮುಕ್ಸ್ಕೊಂಡ್ರೆ ಸಾಕು. ಮಸಾಲೆಗೆ ಸ್ನೇಹಿತರೆ ಈ ಕಡೆ ನೋಡಿ, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಟೀ ಚಮಚ, ಚಕ್ಕೆ, ಲವಂಗ ಮತ್ತು 10 ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹಸಿಕಾಯಿ ತುರಿ, 1 ಟೊಮೆಟೊನ ರುಬ್ತೀನಿ. ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಇದೆಲ್ಲ ಒಂಚೂರು ಘಮ ಬರೋವರೆಗೂ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಾಯಿ ತುರಿ, ಟೊಮೆಟೊ, ಒಂಚೂರು ಅರಿಶಿನ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಈ ಮಸಾಲೆನ ನೀವು ದಯವಿಟ್ಟು ನುಣ್ಣಗೆ ರುಬ್ಕೋಬೇಕು, ತರಿ ಇರಬಾರ್ದು, ಆಗಲೇ ಚೆನ್ನಾಗಿರೋದು ಟೇಸ್ಟು ರಸವಾಂಗಿದು. ನೋಡಿ, ಈ ಕಡೆ ಬದನೆಕಾಯಿ ಬೆಂದಿದೆ. ಈಗ ರುಬ್ಬಿರೋ ಅಂಥ ಮಸಾಲೆ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೇಕಾಗತ್ತೆ. ಇದು ತುಂಬ ನೀರಾಗಿ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಗೊಜ್ಜಿನ ಹದ ಇರಬೇಕು. ನೋಡಿ, ಇಷ್ಟು ಹದ ಇರಬೇಕು. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಬೇಕಾದರೆ ಚೂರು ಬೆಲ್ಲ ಕೂಡ ಸೇರಿಸ್ಕೋಬೋದು. ನಾನು ಬೆಲ್ಲ ಹಾಕಿಲ್ಲ ಇಲ್ಲೇ, ಹಾಗೇ ಚೆನ್ನಾಗಿರುತ್ತೆ. ಸೊ ರೆಡಿ ಆಗೋಯ್ತು ಘಮ ರಸವಾಂಗಿ. ಅಕ್ಕಿ ರೊಟ್ಟಿಗಂತೂ ಅದ್ಭುತವಾದ ಕಾಂಬಿನೇಷನ್ನು, ಬಿಸಿ ಅನ್ನಕ್ಕೆ ಕೂಡ ಅದ್ಭುತವಾದಂಥ ಒಂದು ರೆಸಿಪಿ ಇದು. ಸೊ ನಿಮ್ಮ ಮನೇಲಿ ಏನಾದರೂ ಹಸಿರು ಬದನೆಕಾಯಿ ತರೋದಿದ್ರೆ ಖಂಡಿತ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಬಿಸಿ ಬಿಸಿ ಹಸಿರು ಬದನೆಕಾಯಿ ರಸವಾಂಗಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ರೆಸಿಪಿ ಖಂಡಿತ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಎಲ್ಲ ಜೊತೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಟ್ರೈ ಮಾಡಾದಮೇಲೆ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ರೆಡಿಷ್ನಲ್ ಒಥೆಂಟಿಕ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್. ಬಾಯ್ ಫಾರ್ ನೌ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.